ಜನರ ದುಡ್ಡು 2400 ಕೋಟಿ ಜಾಲಿ ಮಾಡಿದ್ದವ ಇದೀಗ ಲಾಕ್ ಆಗಿದ್ದಾರೆ. ಜನರ ದುಡ್ಡು 2400 ಕೋಟಿ ರೂಪಾಯಿ ಜಾಲಿ ಮಾಡಿ ಲಾಕ್ ಆಗಿದ್ದಾನೆ ಶಿವಾನಂದ ನೀಲನ್ನವರ್ ಕರಾಳ ಕತೆ ಬಿಚ್ಚಿಟ್ಟ ಪೊಲೀಸರು. ಶಿವಾನಂದ ನೀಲನ್ನವರ್ ವಂಚನೆ ಮಾಡಿದ್ದು ಸಾಬೀತಾಗಿದೆ. ಹೊಸದಾಗಿ ಬಂದ ಹಣ ಹಳಬರಿಗೆ ಬಡ್ಡಿಗೆ ಕೊಡುತ್ತಿದ್ದ. 40,700 ಜನರಿಂದ 2,400 ಕೋಟಿ ಸಂಗ್ರಹಿಸಿದ್ದ. ಹೆಚ್ಚಿನ ಹಣ ಸಾರ್ವಜನಿಕರಿಗೆ ಹಿಂದಿರುಗಿಸಿರುವ ಶಿವಾನಂದ 540 ಕೋಟಿ ಹಣ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ್ದ ಶಿವಾನಂದ. ಈ ಪೈಕಿ 170 ಕೋಟಿ ಹಣ ಕಳೆದುಕೊಂಡಿದ್ದವ ಶಿವಾನಂದ ನೀಲನ್ನವರ್. ಈವರೆಗೆ 660 ಕೋಟಿ ಹಣ ಶಾರ್ಟೇಜ್, 330 ಕೋಟಿ ರಿಕವರಿ ಆಗುತ್ತೆ. ಬೆಳಗಾವಿಯಲ್ಲಿ ಸಿಐಡಿ ಡಿಐಜಿಪಿ ಭೀಮಾಶಂಕರ್ ಗುಳೇದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತ ಘಟನೆ, ಶಿವಾನಂದ ನೀಲನ್ನವರ್ ಜನರ ದುಡ್ಡನ್ನ ತೆಗೆದುಕೊಂಡು ಸ್ಟಾಕ್ ಮಾರ್ಕೆಟು ಇನ್ವೆಸ್ಟ್ಮೆಂಟು ಅಂತ ಹೇಳಿ ಹೂಡಿಕೆ ಮಾಡಿ ಅಂತ ಹೇಳಿ ಜನರ ದುಡ್ಡನ್ನ ತೆಗೆದುಕೊಂಡು ಜಾಲಿ ಮಾಡ್ತಿದ್ದ. ಟೋಟಲ್ ಆಗಿ 2,400 ಕೋಟಿ ರೂಪಾಯಿ 40,700 ಜನರಿಂದ 2,400 ಕೋಟಿ ರೂಪಾಯಿ ಸಂಗ್ರಹಿಸಿದ್ದ ಶಿವಾನಂದ. ಹೆಚ್ಚಿನ ಹಣ ಸಾರ್ವಜನಿಕರಿಗೆ ಹಿಂದಿರುಗಿಸಿರುವಂತಹ ಶಿವಾನಂದ. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರಲ್ವಾ, ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುತ್ತದೆ. 540 ಕೋಟಿ ಇನ್ವೆಸ್ಟ್ ಮಾಡಿರ್ತಾನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದರಲ್ಲಿ 170 ಲಾಸ್ ಆಗಿರುತ್ತೆ, 330 ಕೋಟಿ ರಿಕವರಿ ಆಗುತ್ತೆ, 660 ಕೋಟಿಯಲ್ಲಿ ಶಾರ್ಟೇಜ್ ಆಗುತ್ತೆ ಹಣ. ಬೆಳಗಾವಿಯಲ್ಲಿ ಸಿಐಡಿ ಡಿಐಜಿಪಿ ಭೀಮಾಶಂಕರ್ ಗುಳೇದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ. ಬೆಳಗಾವಿ ಪೊಲೀಸರು ಏನು ಜನ ಕಂಪ್ಲೇಂಟ್ಗೆ ಮುಂದಾಗ್ತಾರೆ, ಯಾರು ಈ ಶಿವಾನಂದ ನೀಲನ್ನವರ್ನಿಂದ ಮೋಸ ಹೋದಂಥ ಜನರು ಈ ರೀತಿಯಾಗಿ ಹಣ ತೆಗೆದುಕೊಂಡು ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾವೆ. ಇದರ ಜಾಲವನ್ನು ಹಿಡಿದು ಹೋದಂಥ ಪೊಲೀಸರಿಗೆ ಸಿಕ್ಕಿದ್ದು ಒಂದೊಂದಾದಂಥ ಮುಖವಾಡಗಳು ಬಯಲಾಯ್ತಾ ಹೋಗುತ್ತೆ. ಶಿವಾನಂದ ನೀಲನ್ನವರ್ ಇದೀಗ ಶೋಕಿಲಾಲ ಶಿವಾನಂದ ನೀಲನ್ನವರಿಗೆ ಸೇರಿದ್ದ 5 ಐಷಾರಾಮಿ ಕಾರನ್ನು ಜಪ್ತಿ ಮಾಡಿದ್ದಾರೆ. 11 ವೋಲ್ವೋ XC90 ಕಾರ್ ಖರೀದಿಸಿದ್ದ. ಎಲ್ಲ 11 ಕಾರ್ಗಳನ್ನು ಶೀಘ್ರವೇ ಜಪ್ತಿ ಮಾಡಲು ತೀರ್ಮಾನ. ಇದುವರೆಗೂ 400 ಕೋಟಿಗೂ ಹೆಚ್ಚು ಹಣ ಹೂಡಿಕೆದಾರರಿಗೆ ವಾಪಸ್ ಕೊಟ್ಟಿದ್ದಾರೆ. ಉಳಿದ ಹಣ ವಾಪಸ್ ಪಡೆದು ಇನ್ನುಳಿದವರಿಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿದರು. ಸಿನಿಮಾ ಸ್ಟಾರ್ಗಳಿಗೆ ಹಣ ಕೊಟ್ಟಿದ್ದರೆ ಅವರಿಗೂ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಹೂಡಿಕೆ ಮಾಡಿರುವಂಥ ಶಿವಾನಂದ. ಶಿವಮ್ ಕಂಪನಿಯ 55 ಕೋಟಿ ಹಣ ಸ್ವಂತಕ್ಕೆ ಬಳಸಿಕೊಂಡ ಶಿವಾನಂದ ನೀಲನ್ನವರಿಗೆ ಸೇರಿದ 5 ಐಷಾರಾಮಿ ಕಾರುಗಳು, ಅವುಗಳನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು. 11 ವೋಲ್ವೋ XC90 ಕಾರ್ ಖರೀದಿಸಿದ್ದ ಭೂಪ ಇವನು. ಎಲ್ಲ 11 ಕಾರುಗಳನ್ನು ಶೀಘ್ರವೇ ಜಪ್ತಿ ಮಾಡಲು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಐಷಾರಾಮಿ ಕಾರುಗಳನ್ನು ಓಡಿಸ್ತಿದ್ದ. 400ಕ್ಕೂ ಹೆಚ್ಚು ಕೋಟಿ ಹಣವನ್ನು ಹೂಡಿಕೆ ಮಾಡಿದ. ಉಳಿದ ಹಣ ವಾಪಸ್ ಕೊಡೋದಾಗಿ ಕೂಡ ಹೇಳಿರ್ತಾನೆ. ಇನ್ನು ತನಿಖೆಯನ್ನು ಏನು ಆರಂಭಿಸ್ತಾ ಇದ್ದಾರಲ್ಲ, ತನಿಖೆಯಲ್ಲಿ ಒಂದೊಂದಾದಂಥ ವಿಚಾರಗಳು ಬಯಲಿಗೆ ಬರ್ತಾ ಇದೆ, ಒಂದೊಂದಾದಂಥ ಕರಾಳ ಮುಖಗಳು ಬಯಲಿಗೆ ಬರ್ತಾ ಇರುವಂಥದ್ದು. ತನಿಖೆಯ ಜಾಲವನ್ನು ಹಿಡಿದುಕೊಂಡು ಹೋದಂಥ ಪೊಲೀಸರಿಗೆ ಇನ್ನೂ ಎಲ್ಲೆಲ್ಲಿ ಹಣ ಇತ್ತು, ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದ, ಕರ್ನಾಟಕ ಮಾತ್ರ ಅಲ್ಲ ಬೇರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ಹೂಡಿಕೆ ಇದೆ, ಅಲ್ಲಿಂದ ಕೂಡ ಹಣ ಇದೆ ಅನ್ನುವಂಥ ಇನ್ಫಾರ್ಮೇಷನ್ನು ಅಲ್ಲೂ ಕೂಡ ಜಾಲಾಡ್ತಾ ಇದ್ದಾರೆ. ಇನ್ನೊಂದ್ರ ಜೊತೆಗೆ ಬೆಳಗಾವಿಯಲ್ಲಿ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನೋಡಿ 40,700 ಜನ ಹೂಡಿಕೆ ಮಾಡಿದ್ರು ಅಂತ ಅಂದರೆ 2,400 ಕೋಟಿ ರೂಪಾಯಿ ರೀ, ಸಾಮಾನ್ಯ ದುಡ್ಡು ಅದು. 2,400 ಕೋಟಿ ರೂಪಾಯಿ. ಅದರಲ್ಲಿ ಒಂದಿಷ್ಟು ಹಣವನ್ನು ವಾಪಸ್ ಮಾಡಿರ್ತಾನೆ, ತಿರುಗಿಸಿ ಕೊಟ್ಟಿರ್ತಾನೆ. ಒಂದಿಷ್ಟು ಹಣದಲ್ಲಿ ಲಾಸ್ ಆಗಿರುತ್ತೆ. ಮಾರ್ಕೆಟು, ಶೇರ್ ಮಾರ್ಕೆಟು, ಇನ್ವೆಸ್ಟ್ಮೆಂಟು ಅಂತ ಅಂದಾಗ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಲಾಸ್ ಆಗಿರುತ್ತೆ. ಫೈನಲ್ ಆಗಿ ಸಿಕ್ಕಾಕೊಂಡಿರುವಂಥದ್ದು ಶಿವಾನಂದ ನೀಲನ್ನವರ್. ಶಿವಮ್ ಕಂಪನಿ ನಡೆಸ್ತಾ ಇದ್ದ, ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು, ಜನಗಳಿಂದ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ರು. ಸ್ಟಾಕ್ ಮಾರ್ಕೆಟು, ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಿ ಆಗ್ತಾ ಇತ್ತು. ಹಣವನ್ನು ತೆಗೆದುಕೊಂಡು
ನಿಮಗೆ ಇಷ್ಟು ಪರ್ಸೆಂಟ್ ಕೊಡ್ತೀನಿ ನಾನು ತಿಂಗಳ ಲಕ್ಷಕ್ಕೆ ಇಷ್ಟು ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿ ಜನರಿಗೆ ಆಮಿಷ ಒಡ್ಡಿ ಜನನೂ ಕೂಡ ದುಡ್ಡು ಬರುತ್ತೆ ಅಂತ ಅಂದಾಗ ಹಿಂದೆ ಮುಂದೆ ನೋಡದೆ ಅವರು ಕೂಡ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಹೋಗಿದೆ, ಯಾರ್ಯಾರು ಎಷ್ಟೆಷ್ಟು ಹಣ ಹಿಂತಿರುಗಿಸ್ಕೊಟ್ಟಿದ್ದಾರೆ, ಹೆಚ್ಚಿನ ಹಣ ಯಾರಿಗೆ ಹೋಗಿದೆ ಎಲ್ಲರ ತನಿಖೆ ಕೂಡ ಆಗುತ್ತೆ. ಎಲ್ಲರ ತನಿಖೆ ಕೂಡ ಇಲ್ಲಿ ನಡೀತಾ ಹೋಗುತ್ತೆ.